हाय फ्रेंड्स, वेलकम टू टॉप सिनी ನ್ಯೂಸ್ ಅಂಡ್ ರಿವ್ಯೂಸ್. मैं वापस आऊंगा ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ನಜೀರುದ್ದೀನ್ ಶಾ, ದಿಲ್ಜಿತ್ ದೋಸಂಜ್ ಅಂಡ್ ಶರ್ವರಿ. ಸ್ಟೋರಿ ಲೈನ್ ಗೆ ಬರೋದಾದ್ರೆ 1947 ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆದಂತಹ ಸಮಯದಲ್ಲಿ ಪಂಜಾಬ್ ಮತ್ತು ವೆಸ್ಟ್ ಬೆಂಗಾಲ್ ಎರಡು ಭಾಗಗಳಾಗಿ ಒಂದು ಭಾಗ ಪಾಕಿಸ್ತಾನಕ್ಕೆ ಹೋದರೆ ಇನ್ನೊಂದು ಭಾಗ ಇಂಡಿಯಾದಲ್ಲಿ ಉಳ್ಕೊಳ್ಳುತ್ತೆ. ಸರಿಯಾಗಿ ಅದೇ ಸಮಯಕ್ಕೆ ಸಿಖ್ ಸಮುದಾಯಕ್ಕೆ ಸೇರಿದಂತಹ ಇಶಾರ್ ಸಿಂಗ್ ಗ್ರಿವಾಲ್ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಅಫ್ಜಾನಾ ಅಥವಾ ಜಿಯಾ ಇಬ್ಬರು ಸಹ ಲವ್ ಅಲ್ಲಿ ಬಿದ್ದಿರ್ತಾರೆ. ಹಾಗೂ ಪಾರ್ಟಿಷನ್ ಆದಂತಹ ಸಮಯದಲ್ಲಿ ಸಿಖ್ಖರು ಮತ್ತು ಮುಸ್ಲಿಮರ ಮಾರಣ ಹೋಮದಿಂದಾಗಿ ಇಬ್ಬರ ಲವ್ ಸ್ಟೋರಿಗೆ ಬ್ರೇಕ್ ಬಿದ್ದಿರುತ್ತೆ. ಇಶಾರ್ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳಲು ಇಂಡಿಯಾಗೆ ಬಂದರೆ ಅಫ್ಜಾನಾ ಪಾಕಿಸ್ತಾನದಲ್ಲಿ ಉಳಿಯಬೇಕಾದಂತಹ ಪರಿಸ್ಥಿತಿ ಬಂದಿರುತ್ತೆ. ಪ್ರಸ್ತುತ 2025ನೇ ಇಸ್ವಿಯಲ್ಲಿ ಇಶಾರ್ 95 ವರ್ಷದ ಮುದುಕ ಆಗಿರ್ತಾನೆ. ತನ್ನ ಪ್ರಿಯತಮೆ ಅಫ್ಜಾನಾಳ ನೆನಪಿನಲ್ಲಿ ಕಡೆ ತನಕ ಮದುವೆ ಆಗದೆ ಉಳಿದಿರ್ತಾನೆ. ಹಾಗೂ ಈಗ ಇಶಾರ್ ಸಿಂಗ್ ನ ಕೊನೆಯ ಆಸೆ ತನ್ನ ಪ್ರಿಯತಮೆ ಅಫ್ಜಾನಾಳನ್ನ ಕಡೆ ಪಕ್ಷ ಒಂದು ಸಾರಿ ಆದ್ರೂ ನೋಡಿ ತನ್ನ ಪ್ರಾಣವನ್ನ ಬಿಡಬೇಕು ಅನ್ನೋದಾಗಿರುತ್ತೆ. ಹಾಗೂ ತನ್ನ ಈ ಕೊನೆಯ ಆಸೆಯನ್ನ ತನ್ನ ಅಣ್ಣನ ಮೊಮ್ಮಗನ ಹತ್ರ ಹೇಳ್ಕೊಳ್ತಾನೆ. ಹಾಗೂ ಈಗ ಇಶಾರ್ ಸಿಂಗ್ ಗ್ರೇವಾಲ್ ನ ಕೊನೆಯ ಆಸೆಯನ್ನ ಅವನು ಸಾಯೋದಕ್ಕಿಂತ ಮುಂಚೆ ಅವನ ಅಣ್ಣನ ಮಗ ನಿರ್ವಾಯರ್ ಸಿಂಗ್ ಗ್ರೇವಾಲ್ ಈಡೇರಿಸ್ತಾನೋ ಇಲ್ವೋ ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ ನಜೀರುದ್ದೀನ್ ಶಾ ಆಸ್ ಇಶಾರ್ ಸಿಂಗ್ ಗ್ರೇವಾಲ್, ನಾನು ಅವರು ಆಕ್ಟ್ ಮಾಡಿರುವಂತಹ ಸುಮಾರು ಫಿಲಮ್ಸ್ ಅಂಡ್ ವೆಬ್ ಸೀರೀಸ್ ನ ನೋಡಿದ್ದೀನಿ. ಬಟ್ ಈ ಫಿಲಂ ಅಲ್ಲಿ ಅವರ ಆಕ್ಟಿಂಗ್ ನನ್ನ ಪ್ರಕಾರ ಕೆರಿಯರ್ ಬೇಸ್ಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ದಿಲ್ಜಿತ್ ದೋಸಂಜ್ ಆಸ್ ನಿರ್ವಾಯರ್ ಸಿಂಗ್ ಗ್ರೇವಾಲ್, ಈ ಒಂದು ಕ್ಯಾರೆಕ್ಟರ್ ಗೆ ಅವರು ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ನಜೀರುದ್ದೀನ್ ಶಾ ಮಾಡಿರುವಂತಹ ಕ್ಯಾರೆಕ್ಟರ್ ಗೆ ಒಳ್ಳೆ ಸಪೋರ್ಟ್ ಮಾಡಬೇಕಾದಂತಹ ಒಂದು ನೆಸೆಸಿಟಿ ಇತ್ತು, ಅವರು ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಶರ್ವರಿ ಆಸ್ ಅಫ್ಜಾನಾ ಆರ್ ಜಿಯಾ, ನಾನು ಅವಾಗಲೇ ಹೇಳ್ದಂಗೆ 1947 ನಲ್ಲಿ ಒಂದು ಲವ್ ಸ್ಟೋರಿ ನಡೆಯುತ್ತೆ. ಆ ಒಂದು ಲವ್ ಸ್ಟೋರಿ ತುಂಬಾ ಕ್ಯೂಟ್ ಅಂಡ್ ಲವ್ಲಿ ಆಗಿ ಬಂದಿದೆ ಅಂದ್ರೆ ಅದಕ್ಕೆ ಮೇಜರ್ ಕಾರಣನೇ ಇವರ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ನಾನು ಅವಾಗಲೇ ಹೇಳ್ದಂಗೆ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ನ ಬೇಸ್ ಮಾಡ್ಕೊಂಡು ಈ ಒಂದು ಸ್ಟೋರಿನ ಮಾಡ್ಕೊಂಡಿದ್ದಾರೆ. ಫ್ಯಾಕ್ಟ್ಸ್ ನ ಜಾಸ್ತಿ ಮಾಡಿಫೈ ಮಾಡದೇನೆ ಫಿಲಂ ನ ಎಂಟರ್ಟೈನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಚೇಂಜಸ್ ನ ಮಾತ್ರ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಸ್ಟೋರಿ ತುಂಬಾ ನ್ಯಾಚುರಲ್ ಅಂತ ಅನ್ಸ್ತು ನನಗೆ ಸ್ಟೋರಿ ಲೈಕ್ ಆಯ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಕ್ರೀನ್ ಪ್ಲೇ ಸ್ಲೋ ಆಗಿ ತಗೊಂಡೋಗಿದ್ದಾರೆ, ಆದ್ರೂ ಫೀಲ್ ಗುಡ್ ಆಗಿ ಬಂದಿದೆ. ಎಸ್ಪೆಷಲಿ 1947 ನಲ್ಲಿ ನಡೆದಂತಹ ಒಂದಷ್ಟು ಇನ್ಸಿಡೆಂಟ್ಸ್ ನ ಕರೆಂಟ್ ಡೇ ಅಲ್ಲಿ ಇಶಾರ್ ಸಿಂಗ್ ಗ್ರೇವಾಲ್ ನ ನೆನಪುಗಳಿಗೆ ಕನೆಕ್ಟ್ ಮಾಡುವಂತಹ ಐಡಿಯಾ ನನಗೆ ಡಿಫ್ರೆಂಟ್ ಅಂತ ಅನಿಸ್ತು. ಆ ಪಾಯಿಂಟ್ ನನಗೆ ವರ್ಕ್ ಆಯ್ತು. ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತಹ 1947 ಲವ್ ಸ್ಟೋರಿ ಎಷ್ಟು ಕ್ಯೂಟ್ ಅಂಡ್ ನ್ಯಾಚುರಲ್ ಆಗಿ ಬಂದಿದೆ ಅಂದ್ರೆ ಆಡಿಯನ್ಸ್ ಗೆ ಆ ಟೈಮ್ ಪೀರಿಯಡ್ ಗೆ ಕರ್ಕೊಂಡು ಹೋಗುತ್ತೆ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಪ್ರೆಸೆಂಟ್ ಡೇ ಅಡ್ವಾನ್ಸ್ ಟೆಕ್ನಾಲಜಿ ಹಾಗೂ ಸೋಷಿಯಲ್ ಮೀಡಿಯಾನ ಹೆಲ್ಪ್ ತಗೊಂಡು ಇಶಾರ್ ಸಿಂಗ್ ಗ್ರೇವಾಲ್ ನ ನೆನಪುಗಳನ್ನ ತನ್ನ ಅಣ್ಣನ ಮೊಮ್ಮಗ ನಿರ್ವಾಯರ್ ಸಿಂಗ್ ಗ್ರೇವಾಲ್ ಇನ್ವೆಸ್ಟಿಗೇಟ್ ಮಾಡುವಂತ ಐಡಿಯಾ ಟಾಪ್ ನಾಚ್ ಆಗಿ ಬಂದಿದೆ. ಪಾರ್ಟಿಷನ್ ಸೀನ್ಸ್ ಅಲ್ಲಿ ಎಮೋಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ರೊಮ್ಯಾಂಟಿಕ್ ಥ್ರಿಲ್ಲರ್ ರೀತಿ ಸ್ಕ್ರೀನ್ ಪ್ಲೇ ತಗೊಂಡೋಗಿರೋದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ಕ್ಲೈಮ್ಯಾಕ್ಸ್ ಮಾತ್ರ ನಿಜವಾಗ್ಲೂ ಹಾರ್ಟ್ ಟಚಿಂಗ್ ಆಗಿದೆ. ಆ ಸೀನ್ ನೋಡಿದಾಗ ಆಟೋಮೆಟಿಕ್ ಆಗಿ ನನ್ನ ಕಣ್ಣು ಒದ್ದೆ ಆಯ್ತು. ಒಂದು ಮಾಸ್ಟರ್ ಪೀಸ್ ಸಿನಿಮಾ ಹೇಗ್ ಮಾಡೋದು ಅಂತ ನನ್ಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಸಿಂಪಲ್ ಆಗಿ ಈ ಒಂದು ಫಿಲಂ ನ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ ಸಾಂಗ್ಸ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲಂ ಗೆ ಮೇಜರ್ ಪ್ಲಸ್ ಆಗಿದೆ. ಎಸ್ಪೆಷಲಿ ಸಾಂಗ್ಸ್ ಎಷ್ಟು ಮೆಲೋಡಿಯಸ್ ಆಗಿದೆ ಅಂತ ಹೇಳಿದ್ರೆ ಆಡಿಯನ್ಸ್ ನ ಇನ್ನೊಂದು ಲೋಕಕ್ಕೆ ತಗೊಂಡೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗ್ಸ್. ರುಟೀನ್ ಲವ್ ಸ್ಟೋರೀಸ್ ಬೇಸ್ಡ್ ಸಿನಿಮಾಸ್ ನ ತುಂಬಾನೇ ನೀವು ನೋಡಿರ್ತೀರಾ, ಬಟ್ ಈ ಒಂದು ಫಿಲಂ ಅಲ್ಲಿ ಪ್ಯೂರ್ ಲವ್ ಅಂದ್ರೆ ಏನು, ಅದು ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ನನ್ನ ಪ್ರಕಾರ ಅದನ್ನು ಸಹ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ಒನ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 4.25 ಔಟ್ ಆಫ್ 5. ಇನ್ನು ನಾನು ಫೈನಲ್ ಆಗಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಈ ತರದ ಮಾಸ್ಟರ್ ಪೀಸ್ ಸಿನಿಮಾಸ್ ಗಳು ಬರೋದೇ ತುಂಬಾ ವಿರಳ. ಅಂತದ್ರಲ್ಲಿ ಇದನ್ನ OTT ಬಂದಾಗ ನೋಡ್ತೀನಿ, ಅವಾಗ ನೋಡ್ತೀನಿ, ಇವಾಗ ನೋಡ್ತೀನಿ ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಇದನ್ನ ಥಿಯೇಟರ್ ಅಲ್ಲಿ ಹೋಗಿ ಇಂಥ ಫಿಲಂ ನ ಸಪೋರ್ಟ್ ಮಾಡಿ. ನೀವು ಯಾವುದೇ ತರದ ಆಡಿಯನ್ಸ್ ಆದ್ರೂ ಈ ಒಂದು ಫಿಲಂ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನು ಇದಿಷ್ಟು ಫಿಲಂ ನೋಡಿ ನನಗನ್ಸಿದ್ದು, ಯಾರೆಲ್ಲ ಈ ಫಿಲಂ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.